ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಹೊಸಕೋಟೆಯಲ್ಲಿ ಪಿಂಜಾರ ಯುವಕರು ಕ್ರಿಕೆಟ್ ಕ್ರೀಡೆಯಲ್ಲಿ ಆಸಕ್ತಿ ತೋರಿ ಸೈ ಎನಿಸಿಕೊಂಡಿದ್ದಾರೆ. ಪಿಂಜಾರರು ದಿನ ಬೆಳಗಾದರೆ ತನ್ನ ದೈನಂದಿನ ವೃತ್ತಿಯಾದ ಹಾಸಿಗೆ ಹೊಲಿಯುವುದು. ಹಾಸಿಗೆ ಹೊಲಿಯುವ ಕೆಲಸ ಸಾಮಾನ್ಯದ ಕೆಲಸ ಅಲ್ಲ. ಹತ್ತಿಯನ್ನು ಸ್ವಚ್ಛಗೊಳಿಸಿ ಹತ್ತಿನ ಧೂಳಿನಲ್ಲಿ ಕೆಲಸ ಮಾಡಿ ಮೆತ್ತನೆಯ ಹಾಸಿಗೆ ತಯಾರು ಮಾಡಿ ತನ್ನ ಕುಟುಂಬ ಪೋಷಣೆ ಮಾಡಿಕೊಳ್ಳುತ್ತಾರೆ. ಇದರ ಜೊತೆಗೆ ಕ್ರೀಡೆ ಆಡುವ ಕಡೆ ಒತ್ತು ನೀಡಿ ಹೊಸಕೋಟೆ ಈದ್ಗಾ ಮೈದಾನದಲ್ಲಿ ಬೆಳಗಿನ ಜಾವ ಕ್ರಿಕೆಟ್ ಆಡುತ್ತಾರೆ. 2 ತಂಡಗಳಾಗಿ ರಚನೆ ಮಾಡಿಕೊಂಡು ಆಟವಾಡುತ್ತಾರೆ. ಅದರಲ್ಲಿ ಯಾರು ಗೆದ್ದರೂ ಏನೋ ದೊಡ್ಡ ಸಾಧನೆ ಸಾಧಿಸಿದ ಭಾವನೆ ಹಂಚಿಕೊಳ್ಳುತ್ತಾರೆ. ದಿನ ಪೂರ್ತಿ ಜೀವನ ನಿರ್ವಹಣೆಗೆ ಪಿಂಜಾರ ವೃತ್ತಿ ಮಾಡುತ್ತಾರೆ. ಬೆಳಗಿನ ಜಾವ ಮಾತ್ರ ಕ್ರಿಕೆಟ್ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ಸಾಹದಿಂದ ಆಟವನ್ನು ಆಡುತ್ತಾರೆ. ಗೆದ್ದ ತಂಡಗಳಿಗೆ ಪಿಂಜಾರ ಸಮುದಾಯದ ಮುಖಂಡರನ್ನು ಆಹ್ವಾನಿಸಿ ಬಹುಮಾನ ವಿತರಣೆ ಮಾಡುತ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷ ಜಿ ಬಾಬು, ಜನಜಾಗೃತಿ ಸೇವಾ ಟ್ರಸ್ಟ್ನ ಜೆ.ಎಂ. ಹಸೇರವನ್ನು ಆಗಮಿಸಿ ಬಹುಮಾನ ವಿತರಣೆ ಮಾಡಿದರು. ಕ್ರಿಕೆಟ್ ಕ್ರೀಡೆಯಲ್ಲಿರುವ ಆಸಕ್ತಿ ಬಗ್ಗೆ ಈ ಮುಖಂಡರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದು ಟೀಮ್ ಮಾಡ್ಕೊಂಡು ನಾವೇ ಹುಡುಗರೆಲ್ಲ ಸೇರ್ಕೊಂಡು ನಾವೇ ಆಡ್ತಾ ಇದ್ದೀರಿ. ಇದರಿಂದ ನಾವು ಇನ್ನೂ ಬೆಳಿಬೇಕಂತ ಆಡ್ತಾ ಇದ್ದೀರಿ. ನಮ್ಮ ಒಂದು ಟೀಮ್ ಇದೆ, ನಾವು ಆಡ್ತೀರಿ ಅಂದ್ಬಿಟ್ಟು ಒಂದು ಟೀಮ್ ಮಾಡ್ಕೊಂಡು ನಾವು ಆಡ್ತಾ ಇದ್ದೀರಿ. ಪಿಂಜಾರಿ ಎಲ್ಲ ಹುಡುಗರು ಗ್ರೂಪ್ ಎಲ್ಲ ಮಾಡ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಬ್ಯಾಟಿಂಗ್ ಆಡ್ತಾ ಇದ್ದೀರಿ. ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೂ ಆಡಬೇಕು, ಇನ್ನೂ ಬೆಳಿಬೇಕು ಅಂದ್ಬಿಟ್ಟು ಇನ್ನೂ ನಾವು ಪ್ರಯತ್ನ ಪಡ್ತೀವಿ. ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಸಮುದಾಯ ಅಂತ ಹೇಳಿ ಸರ್, ನಮ್ಮ ಇದರಲ್ಲಿ ಯಾವ ಸೋಲು ಗೆಲ್ಲುವುದು ಯಾವುದೂ ಇಲ್ಲ. ಪ್ರತಿಯೊಂದು ಖುಷಿಯಿಂದಾನೇ ಆಡ್ತೀವಿ. ಸೋಲು ಗೆಲುವು ಅನ್ನೋದೇ ಭೇದ ಭಾವನ ಅಂತ ಯಾವುದೂ ಇಕ್ಕಲ್ಲ. ನಾವು ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಖುಷಿಯಿಂದಾನೇ ಆಡ್ತೀವಿ. ಎಲ್ಲ ಇದು ಇನ್ನೂ ಬೆಳಿಬೇಕು, ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ಆಡ್ತೀವಿ, ಚೆನ್ನಾಗಿ ಮಾಡ್ತೀವಿ, ಇನ್ನೂ ಚೆನ್ನಾಗೂ ಮಾಡ್ತೀವಿ. ನಿಮ್ಮ ಹೆಸರು? ರಫೀಕ್ ಅಂದ್ಬಿಟ್ಟು.